ಈಗ ಯಾರ್ಯಾರು ರಾಜೀನಾಮೆ ಕೊಡ್ತಾರೋ, ಯಾರ್ಯಾರು ಪ್ರತಿಭಟನೆಯನ್ನ ಮಾಡ್ತಾರೋ, ಯಾರ್ಯಾರು ಬಿಸಿ ಆದಂಥ ರಕ್ತ ತಣ್ಣಗಾಗುತ್ತೋ ಗೊತ್ತಿಲ್ಲ. ಈಗ ಕಾಂಗ್ರೆಸ್ನಲ್ಲಿ ಸಂಪುಟ ಬೇಗುದಿಯ ಸ್ಫೋಟ ಮಾತ್ರ ಜೋರಾಗಿದೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಮಾಜಿ ಸಚಿವ ರಹೀಂ ಖಾನ್ ಈಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಪಸಂಖ್ಯಾತರನ್ನ ಸಚಿವ ಸಂಪುಟದಲ್ಲಿ ಪರಿಗಣಿಸಿಲ್ಲ ಅಂತ 3 ಜನನ ಕೊಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧಾರ ಬೇಸರ ತರಿಸಿದೆ ಅಂತಿದ್ದಾರೆ. 3 ಜನನ ಕೊಟ್ಟಿದ್ದಾರೆ. 3 ಹೈಕಮಾಂಡ್ ಸಿಎಂ ಜೊತೆಗೆ ಚರ್ಚೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಕಡೆ ಯುಟಿ ಖಾದರ್ ಇದ್ದಾರೆ, ಜಮೀರ್ ಅಹಮದ್ ಖಾನ್ ಇದ್ದಾರೆ, ರಿಜ್ವಾನ್ ಅರ್ಷದ್ ಇದ್ದಾರೆ. ಹ್ಯಾರಿಸ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಹೀಂ ಖಾನ್ ಅವರು ಈಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. DK ಶಿವಕುಮಾರ್ ಸೇನೋ ಒಂದು ಸರ್ಕಾರದಲ್ಲಿ ಏನು ಮಾಜಿ ಸಚಿವ ರಹೀಂ ಖಾನ್ಗೆ ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಒಂದು ರೀತಿ ಅವರ ಬೆಂಬಲಿಗರು ಆಗಿರ್ಬೋದು ಮತ್ತು ಕಾರ್ಯಕರ್ತರು ತುಂಬ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗ ರಹೀಂ ಖಾನ್ ಕೂಡ ಸ್ವತಃ ನಾನು ಏನು ಸಿದ್ದರಾಮಯ್ಯ ಫಾಲೋವರ್ಸ್ ಇದ್ದೀನಿ, ಹಾಗಾಗಿ ಇವತ್ತು ನನಗೆ ಅದು ಕಂಟಕ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಅವ್ರನ್ನೇ ಕೇಳೋಣ ಏನು ಹೇಳ್ತಾರೆ ಸರ್. ಪ್ರಮುಖವಾಗಿ ಏನು ಹೇಳ್ತೀರಿ ಸರ್, ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾಗ ನೀವು ಕ್ಯಾಬಿನೆಟ್ ಇದ್ರಿ, ಈಗ ಸಿದ್ದರಾಮಯ್ಯ ಇಲ್ಲ, ಈಗ ಕ್ಯಾಬಿನೆಟಿಂದ ನಿಮಗೆ ಸಚಿವ ಸ್ಥಾನ ಕೂಡ ಇಲ್ಲ, ಏನಂತೀರಿ ಸರ್? ಇಲ್ಲ, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಟೋಟಲಿ 5 MP ಇಲ್ಲಿ ಗೆಲ್ಸ್ಕೊಟ್ಟಿದ್ದೆವು. ಈವನ್ ನಾರ್ತ್ ಕರ್ನಾಟಕ ಆಲ್ಸೋ. MP ಎಲೆಕ್ಷನ್ನಲ್ಲಿ ಸುಮಾರು ಸಲ ಈ ಸ್ಪೀಚ್ನಲ್ಲಿ ಹೇಳಿದರು, ಮೈನಾರಿಟಿಗೆ ಏನು ಸ್ಥಾನ, ಮಿನಿಸ್ಟ್ರಿ ಸ್ಥಾನ ಇದೆ ಅದು ಕಂಟಿನ್ಯೂ ಮಾಡ್ತಾರಂತ. ಮತ್ತು ತಮ್ಮೆಲ್ಲರಿಗೂ ಗೊತ್ತಿದೆ, ಥಿಕ್ಕೆಸ್ಟ್ ಪಾಪ್ಯುಲೇಷನ್ ಆಫ್ ಇದು ನಿಜಾಮ್ ಎಸ್ಟೇಟ್ ಇತ್ತು ಮೊದಲು, ಡೆಕ್ಕನ್ ಏರಿಯಾ, ಆಮೇಲೆ ಹೈದರಾಬಾದ್ ಕರ್ನಾಟಕ, ಆಮೇಲೆ ಕಲ್ಯಾಣ ಕರ್ನಾಟಕ. ನಮ್ಮ ಜನ ಮಿನಿಮಮ್ 40 ಲಕ್ಷಕ್ಕಿಂತ ಜಾಸ್ತಿ ಇದೆ. ನಮ್ಮ ಮೌಲ್ವೀಸ್ ಆಗಲಿ, ಕಾರ್ಯಕರ್ತರಾಗಲಿ, ಇಲ್ಲಿ ಬರೀ ಮೈನಾರಿಟಿ ಅಂತ ಇಲ್ಲ, SC ST OBC ಎಲ್ಲರೂ ಈ ಭಾಗ್ಯ ಒಂದು ಮೈನಾರಿಟಿ ಕೊಡಬೇಕಂತ. ಯಾಕಂದರೆ ತಮಗೆ ಗೊತ್ತಿದೆ, ಜನರಲ್ಗೆ ಆಲ್ರೆಡಿ 7-8 ಕೊಟ್ಟಿದ್ದಾರೆ, ಇನ್ನೂ ಕೊಳ್ಳಿ ಜನರಲ್, ನಮಗೆ ಏನು ಅವ್ರ ಜೊತೆಗೆ ಒಂದು ಮೈನಾರಿಟಿ. ತಮ್ಮ ನೋವನ್ನು ಅವ್ರು ಹಾಕ್ಕೊಳ್ತಾರೆ. ಯಾರಿಗೆ ತಾನೇ ಬೇಸರ ಆಗೋದಿಲ್ಲ? ಒಂದಿಷ್ಟು ಆಸೆಯನ್ನು ಇಟ್ಕೊಂಡಿರ್ತಾರೆ. ಅವರಿಗೆಲ್ಲ ಸ್ವಲ್ಪ ಕಷ್ಟನೇ ವಿಚಾರಗಳಲ್ಲಿ.